ಹಾಯ್ ಫ್ರೆಂಡ್ಸ್, ಇವತ್ತು ಅಮಾವಾಸ್ಯೆ ಹಾಕಿದ್ರಿಂದ ಪೂಜೆ ಮಾಡಿದೆ ಮನೆಯಲ್ಲಿ. ಸೊ ಪೂಜೆ ಎಲ್ಲ ಚೆನ್ನಾಗಾಯಿತು ನೋಡಿ. ಪೂಜೆ ಎಲ್ಲ ಮಾಡಿ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಸೊ ರೆಡಿ ಮಾಡಿ ಇವತ್ತು ನೈಟು ಏನಪ್ಪ ಅಡುಗೆ ಮಾಡೋದು ಏನು ಮಾಡೋದು. ನಮ್ಮ ವರ್ಕ್ ಬೇರೆ ಶುಗರ್ ಜಾಸ್ತಿ ಆಗಿದೆ, ಉಪ್ಪಿಟ್ಟು ಮಾಡಬೇಕು. ಉಪ್ಪಿಟ್ಟು ಮಾಡೋಣ ಅಂತ ರೆಡಿ ಮಾಡ್ತಾ ಇದ್ದೀನಿ. ಸೊ ಉಪ್ಪಿಟ್ಟು ಹಾಕ್ತಾ ಇದೆ. ರವೆ ಎಲ್ಲ ಹುರಿದಿಟ್ಟಿದ್ದೀನಿ, ಎಲ್ಲ ರೆಡಿ ಮಾಡಿದ್ದೀನಿ. ಸೊ ಉಪ್ಪಿಟ್ಟು ರೆಡಿ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನೋಡಿ, ಇಷ್ಟ ಆಯಿತು ಜೀವನ, ಕತೆ ಅಲ್ಲ ಜೀವನ. ಇಷ್ಟ ಆಯಿತು ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್, ಇಷ್ಟು ದಿನ ನಾವು ಜಾಸ್ತಿ ವೀಡಿಯೋಸೇ ಹಾಕಿಲ್ಲ, ವೀಡಿಯೋನೇ ಮಾಡಿಲ್ಲ, ದಯವಿಟ್ಟು ಕ್ಷಮಿಸಿ. ಯಾಕಂದರೆ ತುಂಬ ಕಷ್ಟ ಇತ್ತು ಜೀವನದಲ್ಲಿ, ಅದು ನಿಮ್ಗೆ ಹೇಳ್ಕೊಳ್ಳೋಣ ಅಂತ ವಿಡಿಯೋ ಮಾಡೋಕ್ಕೆ ಆಗಲಿಲ್ಲ. ಅದಕ್ಕೋಸ್ಕರ ಈಗ ವಿಡಿಯೋ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಕಷ್ಟ ಮಾತ್ರ ಬರಬಾರ್ದು ಮನುಷ್ಯನಿಗೆ, ಆದರೆ ನಾನು ಅಷ್ಟು ಕಷ್ಟ ಮಾತ್ರ ಬರಬಾರ್ದು. ಹಾಸ್ಪಿಟಲ್ ಅಂತ ತಿರುಗಿದ್ದೇ ಆಯಿತು 2-3 ತಿಂಗಳಿಂದನೂ ಅಷ್ಟೆ. ಅಷ್ಟು ಕಷ್ಟ ಆಯಿತು ಫ್ರೆಂಡ್ಸ್. ಆದ್ದರಿಂದ ವಿಡಿಯೋ ಹಾಕಿಲ್ಲ. ದಯವಿಟ್ಟು ಶಾರ್ಟ್ಸ್ ಒಂದೊಂದು ಅಪ್ಲೋಡ್ ಮಾಡ್ತಾಯಿದ್ದೆ, ಹಾಕಿಲ್ಲ. ಇವತ್ತು ವೀಡಿಯೋಸ್ ಮಾಡ್ತಾಯಿದ್ದೀನಿ, ಒಂದು ಸಣ್ಣ ಲಾಗು ನೋಡಿ. ಮಾತಾಡಮ್ಮ, ಹಾಯ್ ಹೇಳು. ಹೋಮ್ವರ್ಕ್ ಮಾಡ್ತಾ ಇದ್ದಾಳೆ ನನ್ನ ಮಗಳು ಇವತ್ತು. ಏನಮ್ಮ ಮಾಡ್ತಿದ್ಯಾ? ಬೇಬಿ ಹೇ ಮಾಡ್ತಾ ಇದ್ದಾಳೆ ಸೂಪರಾಗಿ. 1 2 3 4 5 6 7 ಬರೀತಾ ಇದ್ದಾಳೆ, ಚೆನ್ನಾಗಿ ಓದ್ತಾ ಇದ್ದಾಳೆ ನನ್ನ ಮಗಳು. ನೋಡಿ ಬಾಲ್ಸ್, ಎಷ್ಟೊಂದು ಬಾಲ್ಸ್ ಇಟ್ಕೊಂಡವಳು. ಇಷ್ಟ ಆಯಿತು. ಓಕೆ ಫ್ರೆಂಡ್ಸ್, ಬಾಯ್. ನೋಡಿ ಬಾಲ್ ಅಂತೆ, ಯಾರ್ಯಾರಿಗೆ ಬೇಕು? ಓಕೆ ಫ್ರೆಂಡ್ಸ್, ಬಾಯ್.